ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ರೈತ ವಿರೋಧಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನಮಗೆಲ್ಲ ಡಿಸ್ಟರ್ಬ್ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ರೈತರ ಮಂಡ್ಯ ಜಿಲ್ಲೆಯ ರೈತರಿಗೆ ಅನ್ಯಾಯ ಎಸಗುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಧಿಕಾರ ಬೇಕೇ ಬೇಕು ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ಹೀಗಾಗಿ ಹೋರಾಟ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಕಳೆದ 10 ದಿನಗಳಿಂದ ಜಿಲ್ಲಾದ್ಯಂತ ರೈತ ನಾಯಕರುಗಳು ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ನಾಲೆಗೆ ನೀರು ಬಿಡಿ ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಈ ಸರ್ಕಾರಕ್ಕೆ ಅದು ಕೇಳಿಸ್ತಾನೇ ಇಲ್ಲ ಅಥವಾ ಅವ್ರ ಧೋರಣೆ ಏನೋ ಅದು ಗೊತ್ತಿಲ್ಲ. ಕಳೆದ ವರ್ಷದಲ್ಲಿ ಇದೇ ಜೂನ್ ತಿಂಗಳಲ್ಲಿ ಮುಗಿಸ್ಕೊಂಡು ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸೋಕ್ಕೆ ಬರ್ತಾರೆ KRSಗೆ. ಅಲ್ಲಿ ಅವರು ಹೇಳ್ತಾರೆ ಜೂನ್ ತಿಂಗಳಲ್ಲೇ ನೀರು ತುಂಬೋಗಿದೆ, ಇದು ದಾಖಲೆ, ಶಿಲಾನ್ಯಾಸ ಮಾಡಿ ಅಂತ ಹೇಳ್ತಾರೆ. ಜೂನ್ ತಿಂಗಳಲ್ಲಿ ಆಗ ರೈತರು ಭತ್ತ ಎಲ್ಲ ಅರ್ಧಕ್ಕರ್ಧ ಹಾಳಾಗಿ ಜಳ್ಳಾಯಿತು. ಜೂನ್ ತಿಂಗಳಲ್ಲಿ ನೀರು ಬಿಡದೆ, ಜೂನ್ ತಿಂಗಳಲ್ಲಿ ನೀರು ಬಿಟ್ಟು ಇತಿಹಾಸನೇ ಇಲ್ಲ ಅಂತ ಆ ದಿನಗಳಲ್ಲಿ ಅಧಿಕಾರಿಗಳು ಅವರು MLAಗಳು ಮಾತಾಡಿದ್ರು. ಇವತ್ತು KRSನಲ್ಲಿ 2023ರಲ್ಲಿ ಆಗ ನಾನು ಶಾಸಕ 23ರಲ್ಲಿ ನಾವು ನೀರು ಕೊಟ್ಟಂಥ ಉದಾಹರಣೆ ಇದೆ. ಇದು ರೆಕಾರ್ಡ್ ಬುಕ್ಕು. ಇದು ಅಲ್ಲಿ ಡೈಲಿ ಏನು ನೀರು ಬಿಡ್ತೀವಿ ನಾಲೆಗೆ, ಅದರ ರೆಕಾರ್ಡ್ ಬುಕ್ ಇದು. ಕಂಪ್ಲೀಟ್ ದಾಖಲೆ ಇಲ್ಲಿದೆ. ಜೂನ್ ತಿಂಗಳಲ್ಲಿ 2023ರಲ್ಲಿ ನಾವೇ ನೀರು ಬಿಟ್ಟಿದ್ದೀವಿ. 2.5 ಕ್ಯೂಸೆಕ್ಸ್ ನೀರನ್ನ ಡೈಲಿ ಕೊಡ್ತಾ ಬಂದಿದ್ದೀವಿ ರೈತರಿಗೆ, ವಿಸಿಗೆ. ಇವತ್ತು ನೀವು 92 ಅಡಿ ಇದೆ, ಟೋಟಲ್ 17 TMC ನೀರಿದೆ, 74 ಗಂಟೆ ರಿಸರ್ವ್ ವಾಟರ್ ಇದೆ, ಒಪ್ಕೊಳ್ಳೋಣ. ನೀವು ಆಮೇಲೆ ರೈತರಿಗೆ ಏನು ಅನ್ಯಾಯ ಮಾಡೋಕ್ಕೆ ಹೊರಟಿದ್ದೀರಿ? ನೀವು ಮಂಡ್ಯ ಜಿಲ್ಲೆನ ನೀವೇನು ಗ್ರಾಂಟೆಡ್ ಮಾಡ್ಕೊಂಡಿದ್ದೀರಾ? ನೀವು ಇಚ್ಛೆ ಬಂದಂಗೆ ತೀರ್ಮಾನ ತೊಗೋಬೋದು ಅನ್ನೋದೇನಾದ್ರು ನೀವು ಮಾಡ್ಕೊಂಡಿದ್ದೀರಾ? 74 ಅಡಿಯಿಂದ ಮೇಲ್ಗಡೆ ವ್ಯವಸಾಯಕ್ಕೆ ನೀರು ಕೊಡಬೇಕು ಅಂತ ಏನು ಡ್ಯಾಮ್ ಫೀಚರ್ ಏನು ಹೇಳುತ್ತೆ, ಸೈಲೆಂಟ್ ಫೀಚರ್ ಅಂತೇಳಿ ರೆಕಾರ್ಡು, ಅದರಲ್ಲಿ ಕಟ್ ಆ್ಯಂಡ್ ಕ್ಲಿಯರ್ ಆಗಿದೆ. ಆಫ್ಟರ್ 74 ರೈತರಿಗೆ ನೀರು ಕೊಡಬೇಕು ಬೆಳೆಗೆ ಅನ್ನೋದು ಇದೆ. 92 ಅಡಿ ಇದ್ದರೂ ಕೂಡ ಈ ಸರ್ಕಾರ ಇಷ್ಟೊಂದು ನಿರ್ಲಿಪ್ತವಾದರೆ, ಮೊನ್ನೆ ICC ಮೀಟಿಂಗ್ನಲ್ಲಿ ನಾವೇನೋ ಮಾಡ್ತೀವಿ, ಕುಡಿಯೋ ನೀರು ಕೊಡ್ತೀವಿ, ನಾಲೆಗಳಿಗೆ ನೀರು ಬಿಡ್ತೀವಿ ಕುಡಿಯೋ ನೀರಿಗೆ ಅಂತನೇನೋ ಹೇಳಿದ್ರು. ತಕ್ಕ ಮಟ್ಟಿಗೆ ನಾವು ಕನ್ವಿನ್ಸ್ ಆದ್ವಿ. ಅವತ್ತು ಏನೋ ಇರ್ಬೋದೇನೋ ಇವರು ನಿಜ ಹೇಳ್ತಾ ಇದ್ದಾರೆ ಅಂತ. ಇವರು ಅದರಲ್ಲೂ ಒಬ್ಬ ಹಿರಿಯ ಸಚಿವರು ಯಾರು ರಾಮಲಿಂಗ ರೆಡ್ಡಿ ಅವರು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿತ್ತು. ಅವ್ರ MLAಗಳೆಲ್ಲ ಇಲ್ಲ ರವೇಣ ಇವತ್ತು ಸಾಯಂಕಾಲದಿಂದ ನೀರು ಬಿಟ್ಬಿಡೋದು ತೀರ್ಮಾನ ಆಗಿದೆ ಅಂತೇಳಿ ಕೆಲವರು ನನಗೆ ಫೋನಲ್ಲಿ ಮಾತಾಡಿದ್ರು. 2 ದಿನ 3 ದಿನ ಆಯಿತು, ನೀರು ಬಿಟ್ಟಿಲ್ಲ. ಇವತ್ತು ಇಡೀ ಜಿಲ್ಲಾದ್ಯಂತ ಕಬ್ಬುಣಗ್ತಾ ಇದೆ. ಏನು ಮಾಡೋಕ್ಕೆ ಹೊರಟಿದ್ದಾರೆ? ಇನ್ನೇನು ಉಳಿದಿದೆ? ಈಗ ಹೆಚ್ಚು ಕಮ್ಮಿ ಇಲ್ಲಿ ಬೆಳಗ್ಗೆಯಿಂದ ರೈತರು ಅದನ್ನೇ ಮಾತಾಡ್ತಾ ಇದ್ದಾರೆ, 40% ಮಾತ್ರ ಉಳಿದಿದೆ, ಇನ್ನೆಲ್ಲ ಬೆಂಡ್ ಆಗೋಯ್ತು ಅಂತ. ಅಡಿಕೆ ಎಲ್ಲ ಬಾಡ್ತಾ ಬಂತು, ತೆಂಗೆಲ್ಲ ಹಳದಿ ಕಟ್ಟಿದೆ ಕೆಳಗಡೆ. ಏನು ಸಾಧಿಸೋಕ್ಕೆ 92 ಅಡಿ ನೀರು ಇಟ್ಕೊಂಡಿದ್ದೀರಿ ನೀವು ಬೆಂಗಳೂರಲ್ಲಿ ಲೇಔಟ್ಗಳು ಮಾಡ್ಕೊಂಡು ಏರಿಯಾನ ಡೆವಲಪ್ ಮಾಡ್ಕೊಂಡು 6th 7th 8th 10th ಫೇಸ್ಗಳು ಮಾಡ್ಕೊಂಡು ನೀರು ಕೊಡೋಕೆ ಇಟ್ಕೊಂಡಿದ್ದೀರಾ?
ಹಂಗಾರೆ ನಾವಿಲ್ಲಿ ಕಟ್ಟಿ ವಿಶ್ವೇಶ್ವರಯ್ಯನವರ ಮೂಲ ಉದ್ದೇಶ ಏನಿತ್ತು ಅದನ್ನು ನೀವು ವೈಲೇಟ್ ಮಾಡ್ದಂಗೆ ಆಗಲ್ವಾ? ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಿರಂತರವಾಗಿ ಸರ್ಕಾರದ ಜೊತೆ ಸಂಬಂಧಪಟ್ಟಂಥ ಇಲಾಖೆಯ ಕಾರ್ಯದರ್ಶಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ 3 ಕಾಸಿನ ಮಣ್ಣೆಣ್ಣೆಯನ್ನು ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಾ ಇದೆ. ಬಹುತೇಕ ಇದು ನಾವು ಸಾಂಕೇತಿಕವಾಗಿ ಇವತ್ತು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಮುಂದೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲರೂ ಸೇರಿ ಇವತ್ತು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇವತ್ತು ಸಂಜೆ ಒಳಗೆ ನೀರು ಬಿಡದೇ ಇದ್ದರೆ ಕುಮಾರಣ್ಣವರ ನೇತೃತ್ವದಲ್ಲೇ KRSಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಹಿಂದೆ ಇತಿಹಾಸ ಇದೆ. ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ನೀರು ಬಿಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಈಗಾಗಲೇ 2018ರಲ್ಲಿ ಅಪ್ರೂವ್ ಆದಂಥ ಕೆಲಸಗಳನ್ನು ಇನ್ನೂ ಪೆಂಡಿಂಗ್ ಇಟ್ಟುಕೊಂಡು ಯಾವನಿಗೂ ದುಡ್ಡು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇವತ್ತು ನೀರು ನಿಲ್ಲಿಸಿ ಇವತ್ತು ರೈತರ ಮೇಲೆ ಬರೆ ಎಳಿತಾ ಇರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಜನ ಇವತ್ತು ಹಾಗೆ ನಸುಸು ಹೋಗುವಂಥ ಸ್ಥಿತಿ ಬಂದಿದೆ. ಆ ನಿಟ್ಟಿನಲ್ಲಿ ಈ ತಕ್ಷಣ ನೀರು ಬಿಡುವಂಥ ಕೆಲಸವನ್ನು ಇವತ್ತು ಮಾಡದೇ ಇದ್ದರೆ ಉಗ್ರವಾದಂಥ ಹೋರಾಟವನ್ನು ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ. ಸರ್, ನೀವು ಪ್ರತಿಭಟನೆ ಸ್ವಲ್ಪ ಲೇಟ್ ಆಯ್ತಾ ಅಂತ? ಯಾಕೆಂದರೆ ಬೆಳೆಗಳೆಲ್ಲ ಸಂಪೂರ್ಣ ಒಣಗೋಗಿ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಹಲವಾರು ಬಾರಿ ನಾವೀಗಾಗಲೇ ಪತ್ರಿಕಾ ಮುಖಾಂತರ ನಮ್ಮ ಮುಖಂಡರುಗಳು ಹೇಳಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಕುಮಾರಣ್ಣವರು ನಿರಂತರವಾಗಿ ಕಳೆದ ಒಂದು ವಾರದಿಂದ ನೀರು ಬಿಡಲಿಕ್ಕೆ ಕ್ರಮ ತಗೋಬೇಕು, ಲೋಕಸಭಾ ಸದಸ್ಯರಾಗಿ ನನ್ನ ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ಕೊ ಬಂದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಮಂಡ್ಯ ಜಿಲ್ಲೆಯ ಜನಕ್ಕೆ ಬುದ್ಧಿ ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡೋದಾಗಿದೆ. ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಜಿಲ್ಲೆಯ ಜನ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇವೆ.